ಮೇಡಮ್, ಕೊತ್ತಲವಾಡಿ ಸಿನಿಮಾ ರಿಲೀಸ್ ಆದಮೇಲೆ ಒಂದಷ್ಟು ಮಾರ್ಕೆಟ್ ಮೆಕ್ಯಾನಿಸಮ್ಗಳು, ಲೆಕ್ಕಾಚಾರಗಳು ನಿಮಗೆ ಆ್ಯಸ್ ಎ ಪ್ರೊಡ್ಯೂಸರ್ ಆಗಿ ಅರ್ಥ ಆಗಿರುತ್ತೆ. ಕೊತ್ತಲವಾಡಿ ರಿಲೀಸು ನಿಮ್ಮಲ್ಲಿ ತಂದಂಥ ಬದಲಾವಣೆಗಳೇನು? ಇಲ್ಲ, ರಿಲೀಸಿಗೆ ಮುಂಚೆನೂ ಗೊತ್ತಿತ್ತು ನನಗೆ. ನಾನು ಬರೋಕ್ಕೆ ಮುಂಚೆ ಪ್ರಿಪೇರ್ ಆಗಿ ಬಂದಿದ್ದೆ. ಬಟ್ ತಕ್ಷಣ ಈಗ ನೀವೇ ನಂಗೆ ತೊಂದರೆ ಮಾಡ್ತೀರಾ ಅಂತ ನಂಗೆ ಗೊತ್ತಿರಲಿಲ್ಲ. ಆ ಥರದ ಅನುಭವ ಆಯಿತು. ಬಟ್ ಅದಕ್ಕಾಗಿ ಆಲ್ಟರ್ನೇಟಾಗಿ ನಾನೇ ಡಿಸ್ಟ್ರಿಬ್ಯೂಟರ್ ಆಗಿಬಿಟ್ಟೆ. ಅದೇ ಉತ್ತರ. ಆಮೇಲೆ ನಾನು ಎಲ್ಲ ಭಾಷೆಗೂ ಡಬ್ ಮಾಡಿಬಿಟ್ಟಿದ್ದೀನಿ. ಈಗ ಅಮೆಜಾನಿಗೆ ಬಿಟ್ಟಿದ್ದೀನಿ. ಕೊತ್ತಲವಾಡಿ ಎಲ್ಲ ಭಾಷೆಗೂ ಹೋಗಿರೋದ್ರಿಂದ ಅದ್ರ ಪ್ರಚಾರನೂ ಮಾಡಬೇಕಾಗುತ್ತೆ. ಅಮೆಜಾನ್ ಪ್ರಚಾರ ಸ್ವಲ್ಪ ಇದೆ, ಹಂಗಾಗಿ ಮಾಡ್ತೀನಿ. ಮೇಡಮ್, ಈಗಷ್ಟೇ ಹೇಳಿದ್ರಿ ಯಶ್ ಅವರು ಏನೇ ಮಾಡಿದ್ರು ಕೂಡ ಅಮ್ಮನಿಗೆ ಜೈ ಅಂತಾರೆ ಅಂತ. ಆದರೆ ಕೊತ್ತಲವಾಡಿ ರಿಲೀಸ್ ಆದಂಥ ಸಂದರ್ಭದಲ್ಲಿ ಸುಮಾರು ಜನ ಯಶ್ ಅವರ ಅಭಿಮಾನಿಗಳು ಹೇಳಿದ್ರು, ಅಂದರೆ ಯಶ್ ಅವರು ಒಂದು ಪೋಸ್ಟ್ ಆದರೂ ಹಾಕೋಬೇಕಾಗಿತ್ತು ಕೊತ್ತಲವಾಡಿ ಬಗ್ಗೆ ಅಂತ. ನಾನು ಕೇಳಬಾರ್ದು, ನೀವು ಅವ್ರು ಕೇಳಿ. ಸಿಗ್ತಾರಲ್ಲ, ಈಗ ಬರ್ತಾರಲ್ಲ ಅವಾಗ, ಯಾಕೆ ಸರ್ ನಮ್ಮ ಮಮ್ಮಿಗೆ ಹಿಂಗೆ ಹಾಕಿಲ್ಲ ಅಂತ ಅವ್ರನ್ನ ಕೇಳಿ, ಅವ್ರು ಹೇಳ್ತಾರೆ ಆನ್ಸರ್ ನಿಮ್ಗೆ.